ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಚಾರಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಪಿಎಫ್ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಹಾಗೂ ಪಿಎಫ್ ಹಣವನ್ನ ಕಟ್ತಾ ಇರುವಂತಹ ಎಲ್ಲ ಪಿಎಫ್ ಗ್ರಾಹಕರಿಗೆ ಸಂಬಂಧಪಟ್ಟಂತೆ ಮೂರು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ಹಂಚಿಕೊಳ್ಳುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಬಹಳ ಪ್ರಮುಖವಾಗಿ ಇಪಿಎಫ್ಒ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಮತ್ತು ದೇಶದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು. ಪ್ರತಿ ಪಿಂಚಣಿದಾರರಿಗೆ 1,000 ಬದಲಾಗಿ 7,500 ಪಿಂಚಣಿ ಹಣವನ್ನ ನೀಡಬೇಕು ಎಂಬುದರ ಬಗ್ಗೆ ನವೆಂಬರ್ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು. ಸೊ ಆ ಒಂದು ಪ್ರಕಾರ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಪಿಂಚಣಿ ಇಲಾಖೆಗೆ ಹಾಗೂ ಕೇಂದ್ರಕ್ಕೆ ಒತ್ತಾಯವನ್ನ ಕೂಡ ಅನೇಕ ಬಾರಿ ಮಾಡ್ತಾ ಇದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಫಲ ಕೂಡ ದೊರಕಿದ್ದಿಲ್ಲ ಸ್ನೇಹಿತರೆ. ಬಟ್ ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಲಭ್ಯವಾಗಿದ್ದು, ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಇನ್ನೆಲ್ಲ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಸೊ ಹಾಗಾದ್ರೆ ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಎರಡನೇದಾಗಿ ಬಹಳ ಪ್ರಮುಖವಾಗಿ ಇಪಿಎಫ್ಒ ಮೂಲಕ ಇಪಿಎಫ್ಒ 3.0 ಹೊಸ ವೆಬ್ಸೈಟ್ ಲಾಂಚ್ ಆಗುತ್ತೆ ಎಂಬುದರ ಬಗ್ಗೆ ನಿರಂತರವಾಗಿ ತಾವು ಕೂಡ ಮಾಧ್ಯಮದ ಮೂಲಕ ಅನೇಕ ಬಾರಿ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ರೆ ಸ್ನೇಹಿತರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಯಾವಾಗ ಲಾಂಚ್ ಮಾಡ್ತಾರೆ ಎಂಬುದರ ಬಗ್ಗೆ ಕೂಡ ನಿರಂತರವಾಗಿ ದಿನಾಂಕಗಳು ಮುಂದೂಡಲಾಗ್ತಾ ಇದ್ವು ಸ್ನೇಹಿತರೆ. ಬಟ್ ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಿದ್ದು ಪಿಎಫ್ ಗ್ರಾಹಕರಿಗೆ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗಲಿದೆ. ಸೊ ಇಪಿಎಫ್ಒ 3.0 ನಲ್ಲಿ ಏನೆಲ್ಲ ಹೊಸ ಸೌಲಭ್ಯಗಳನ್ನ ನೀಡಲಿದ್ದಾರೆ ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಪಿಎಫ್ ಹಣ ಕಟ್ತಾ ಇರುವಂತಹ ಪ್ರತಿಯೊಬ್ಬ ಪಿಎಫ್ ಗ್ರಾಹಕರಿಗೆ ಸಂಬಂಧಪಟ್ಟಂತಹ 2 ಪ್ರಮುಖವಾದಂತಹ ಬದಲಾವಣೆಗಳನ್ನ ಮಾಡಲಾಗಿದ್ದು ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಮೊದಲನೇದಾಗಿ ಬಹಳ ಪ್ರಮುಖವಾಗಿ ಪಿಎಫ್ ಹಣ ಕಟ್ತಾ ಇರುವಂತಹ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟು ನಂತರ ಇಪಿಎಫ್ಒ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರೋರಿಗೆ ಸಂಬಂಧಪಟ್ಟಂತಹ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಇಪಿಎಫ್ಒ 3.0 ಏನು ಹೊಸ ವೆಬ್ಸೈಟ್ ಲಾಂಚ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಈಗಾಗಲೇ ನಿರಂತರವಾಗಿ ತಾವು ಮಾಹಿತಿಯನ್ನ ಕೇಳಿದ್ರೆ ಸ್ನೇಹಿತರೆ. ಬಟ್ ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಿಲ್ಲ. ಬಟ್ ಇದೀಗ ಇಪಿಎಫ್ಒ 3.0 ಲಾಂಚ್ ಗೆ ಸಂಬಂಧಪಟ್ಟಂತಹ ಗುಡ್ ನ್ಯೂಸ್ ಒಂದು ಲಭ್ಯವಾಗಿದ್ದು, ಸೊ ಈಗ ಹೊಸ ಯೋಜನೆಗಳು ಆ ಒಂದು ಆಪ್ ಮೂಲಕ ಮತ್ತು ವೆಬ್ಸೈಟ್ ಮೂಲಕ ಇನ್ನು ಮುಂದೆ ಪಿಎಫ್ ಹಣವನ್ನ ಕಟ್ತಾ ಇರುವಂತಹ ಪ್ರತಿಯೊಬ್ಬ ಗ್ರಾಹಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಪಿಎಫ್ ಗ್ರಾಹಕರಿಗೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಇಪಿಎಫ್ಒ 3.0 ಮೂಲಕ ಹೊಸ ನಿಯಮಗಳನ್ನ ಜಾರಿ ಮಾಡಲಿದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ ತಮಗೆ ಪಿಎಫ್ ಹಣಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನ ತಾವು ತಮ್ಮ ಒಂದು ಮೊಬೈಲ್ ಮೂಲಕನೇ ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಪಿಎಫ್ ಹಣ ವಿಡ್ರಾಲ್ ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ಎಟಿಎಂ ಕಾರ್ಡ್ಗಳ ಮೂಲಕ ಇಪಿಎಫ್ಒ ಎಟಿಎಂ ಕಾರ್ಡ್ಗಳ ಮೂಲಕ ಪಿಎಫ್ ಹಣವನ್ನ ತಾವು ಪಡೆಯಬಹುದಾಗಿರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಆಟೋ ಕ್ಲೈಮ್ ಸೆಟಲ್ಮೆಂಟ್ ಕೂಡ ಈಗ ನೀಡಲಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಹಿಂದೆ ಇರುವಂತಹ ಏನು ಸೆಟಲ್ಮೆಂಟ್ ಗೆ ಸಂಬಂಧಪಟ್ಟಂತೆ ಬಹಳಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗಿತ್ತು. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸೆಟಲ್ಮೆಂಟ್ ಕಂಪ್ಲೀಟ್ ಆಗ್ಲಿಕ್ಕೆ ಸುಮಾರು 1 ವಾರಗಳು 2 ವಾರಗಳು ಕೂಡ ಆಗ್ತಾ ಇತ್ತು ಸ್ನೇಹಿತರೆ. ಇನ್ನು ಮುಂದೆ ತಮಗೆ ಈ ಇಪಿಎಫ್ಒ 3.0 ಹೊಸ ಆಪ್ ಮೂಲಕ ಹೊಸ ವೆಬ್ಸೈಟ್ ಮೂಲಕ ಆಟೋ ಕ್ಲೈಮ್ ಸೆಟಲ್ಮೆಂಟ್ ಯೋಜನೆ ತಮಗೆ ಸಿಗಲಿದೆ. ಸೊ ಇದರಿಂದ ತಮ್ಮ ಒಂದು ಆಟೋ ಕ್ಲೈಮ್ ಸೆಟಲ್ಮೆಂಟ್ ಮೂಲಕ ಕೇವಲ 1 ದಿನದಲ್ಲಿ ತಮ್ಮ ಕ್ಲೈಮ್ ಸೆಟಲ್ ಆಗಲಿದೆ ಸ್ನೇಹಿತರೆ. ಅದರ ಜೊತೆಗೆ ನೋ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವುದೇ ರೀತಿಯಾದಂತಹ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲದೆ OTP ಬೇಸ್ಡ್ ವೆರಿಫಿಕೇಶನ್ ಮೂಲಕ ಪ್ರತಿಯೊಂದು ಸೌಲಭ್ಯಗಳು ದೊರಕಲಿದೆ ಸ್ನೇಹಿತರೆ. ಮೊಬೈಲ್ ಆಪ್ ಆಗಿರ್ಬೋದು, ಅದ್ರ ಜೊತೆಗೆ ಫೇಸ್ ಅಥೆಂಟಿಫಿಕೇಶನ್ ಮೂಲಕ ತಾವು ಇನ್ನು ಮುಂದೆ OTP ಸೌಲಭ್ಯಗಳ ಮೂಲಕ ಪ್ರತಿಯೊಂದು ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಅದ್ರ ಜೊತೆಗೆ ತಮ್ಮ ಇಪಿಎಫ್ ಗೆ ಸಂಬಂಧಪಟ್ಟಂತಹ KYC ಆಗಿರ್ಬೋದು, ಪ್ರತಿಯೊಂದನ್ನ ಕೂಡ ತಾವು ತಮ್ಮ ಒಂದು ಮೊಬೈಲ್ ಮೂಲಕನೇ ಮಾಡ್ಕೋಬಹುದಾಗಿರುತ್ತೆ. ಆನ್ಲೈನ್ ಮೂಲಕಲೇ ಮನೆಯಲ್ಲೇ ಕುಳಿತು ತಾವು ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಕಚೇರಿಗಳನ್ನ ಅಲೆದಾಡುವಂತಹ ಇನ್ನು ಮುಂದೆ ವ್ಯವಸ್ಥೆ ಇರಂಗಿಲ್ಲ ಸ್ನೇಹಿತರೆ. ಒಟ್ಟಾರೆಯಾಗಿ ಅದ್ರ ಜೊತೆಗೆ
ಸಂಬಂಧಪಟ್ಟಂತಹ ಕಂಪ್ಲೇಂಟ್ ಆಗಿರ್ಬೋದು, ದೂರುಗಳನ್ನ ಸಲ್ಲಿಸಲಿಕ್ಕೆ, ಈ ಹಿಂದೆ ದೂರುಗಳನ್ನ ಸಲ್ಲಿಸಲಿಕ್ಕೆ ದೂರುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಮರ್ಪಕ ಉತ್ತರಗಳು ಕೂಡ ದೊರಕ್ತಾ ಇದ್ದಿಲ್ಲ ಸ್ನೇಹಿತರೆ. ಬಟ್ ಇನ್ನು ಮುಂದೆ ಕಂಪ್ಲೇಂಟ್ ರಿಯಲ್ ಟೈಮ್ ಟ್ರ್ಯಾಕರ್ ಕೂಡ ಅಳವಡಿಸಲಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ತಾವು ಸಲ್ಲಿಸಿರುವಂತಹ ಕಂಪ್ಲೇಂಟ್ ಗೆ ಸಂಬಂಧಪಟ್ಟಂತೆ ರಿಯಲ್ ಟೈಮ್ ಆ ಕಂಪ್ಲೇಂಟ್ ಗೆ ಸಂಬಂಧಪಟ್ಟಂತಹ ಸ್ಟೇಟಸ್ ಅನ್ನ ತಾವು ಮೊಬೈಲ್ ನಲ್ಲಿ ಅದನ್ನ ಚೆಕ್ ಮಾಡ್ಕೋಬಹುದು. ಅದು ಕೂಡ ತಮಗೆ ಶೀಘ್ರಗತಿಯಲ್ಲಿ ತಮಗೆ ತಾವು ಸಲ್ಲಿಸಿರುವಂತಹ ಕಂಪ್ಲೇಂಟ್ ಗೆ ಉತ್ತರ ಕೂಡ ದೊರಕಲಿದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಇಷ್ಟೆಲ್ಲ ಸೌಲಭ್ಯಗಳು EPFO 3.0 ಮೂಲಕ ಸಿಗಲಿದೆ. ಅದನ್ನ ಅಕ್ಟೋಬರ್ ತಿಂಗಳಿನಲ್ಲಿ ಚಾಲನೆಯನ್ನ ಮಾಡಲಿಕ್ಕೆ ಕೂಡ ಈಗಾಗಲೇ ಮುಂದಾಗ್ತಾ ಇದ್ದು, ಅಧಿಕೃತ ದಿನಾಂಕವನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಘೋಷಣೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಈಗ PF ಹಣಕ್ಕೆ ಸಂಬಂಧಪಟ್ಟಂತೆ ಏನು ಬಹಳ ಪ್ರಮುಖವಾಗಿ ಉಮಂಗ್ ಆಪ್ ಮೂಲಕ ಇನ್ನು ಮುಂದೆ ತಾವು UAN ನಂಬರ್ ಅನ್ನ ಆಕ್ಟಿವೇಶನ್ ಅನ್ನ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಇದು PF ಗೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಹೊಸದಾಗಿ ಪಾಸ್ಬುಕ್ ಲೈಟ್ ಅನ್ನ ಕೂಡ ಈಗ ಲಾಂಚ್ ಮಾಡಲಿದ್ದು, ಸೊ ಅದರಲ್ಲಿ ತಾವು ಕಳೆದ ಸುಮಾರು 5 ತಿಂಗಳ ಮಿನಿ ಸ್ಟೇಟ್ಮೆಂಟ್, ಯಾವ ರೀತಿ ಬ್ಯಾಂಕಿನ ಮಿನಿ ಸ್ಟೇಟ್ಮೆಂಟ್ ಇರುತ್ತೆ, ಅದರ ಜೊತೆಗೆ ಅದೇ ಮಾದರಿಯಲ್ಲಿ 5 ತಿಂಗಳ ತಮ್ಮ ಒಂದು ಹಣ ಎಷ್ಟು ಪ್ರಮಾಣದಲ್ಲಿ ಜಮಾ ಆಗಿದೆ ಎಂಬುದರ ಬಗ್ಗೆ ಮಿನಿ ಸ್ಟೇಟ್ಮೆಂಟ್ ಅನ್ನ ತಾವು ಪಾಸ್ಬುಕ್ ಲೈಟ್ ಮೂಲಕ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಈಗ ಬಹಳ ಪ್ರಮುಖವಾಗಿ EPFO ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ, ಯಾಕಂತ ಹೇಳಿದ್ರೆ EPFO ಪಿಂಚಣನ್ನೇ ಜಾರಿ ಮಾಡಿ ಕಳೆದ ಸುಮಾರು 1995ರಲ್ಲಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಿದ್ರು. ಸೊ ಆದ್ರೆ ಈಗ ನವೆಂಬರ್ 2022ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 7,500 ಪಿಂಚಣಿ ಹಣವನ್ನ EPFO ಪಿಂಚಣಿದಾರರಿಗೆ ನೀಡಬೇಕು ಎಂಬುದರ ಬಗ್ಗೆ ಒತ್ತಾಯ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇತರೆ ರಾಜ್ಯಗಳು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಇನ್ನೂ ಕೂಡ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದ್ದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ಮಹತ್ವದ ನಿರ್ಧಾರ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಸೊ ಕೇಂದ್ರಕ್ಕೂ ಕೂಡ ಈಗಾಗಲೇ ಮನವಿಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಹೆಚ್ಚುವರಿಯಾಗಿ EPF ಪಿಂಚಣಿದಾರರಿಗೆ ಹೆಚ್ಚುವರಿಯಾಗಿ ಈಗಾಗಲೇ ನೀಡ್ತಾ ಇದ್ದಾರೆ ಪಿಂಚಣಿ ಹಣವನ್ನ 3,000. ಸೊ ಹೆಚ್ಚುವರಿ ಪಿಂಚಣಿ 2,000ವನ್ನ ನೀಡಬೇಕು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 7,500 ಪಿಂಚಣಿಯನ್ನ ನೀಡಬೇಕು. ಸೊ ಕಾನೂನುಬದ್ಧವಾಗಿ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ಕೇಂದ್ರದಲ್ಲಿ ಮಹತ್ವದ ಸಭೆ ಕೂಡ ನಡೆಯಲಿದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಕೂಡ ಲಭ್ಯವಾಗಲಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕೇಂದ್ರದಿಂದ ಇದಕ್ಕೆ ಸಂಬಂಧಪಟ್ಟಂತೆ EPFO ಪಿಂಚಣಿದಾರರ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಕೇಳಿಬರ್ತಾ ಇದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ದೀಪಾವಳಿ ಹಬ್ಬದ ಒಳಗಾಗಿ ಪಿಂಚಣಿದಾರರಿಗೆ EPFO ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ದೊರಕುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಪಿಂಚಣಿ ಹಣ ಹೆಚ್ಚಳ ಅಧಿಕೃತವಾಗಿ ಘೋಷಣೆಯಾಗುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಸೊ ಒಟ್ಟಾರೆಯಾಗಿ EPFO ದಾರರು ಪ್ರತಿಯೊಬ್ರು ಕೂಡ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ರು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿರಂತರವಾಗಿ ತಮಗೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮತ್ತು ಪಿಂಚಣಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ. ಸೊ ಕಾಲಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೂಡ ತಮಗೆ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಮಾಹಿತಿಗಳು ಲಭ್ಯವಾದವು ಅಂತ ಹೇಳಿದ್ರೆ ಮುಂದಿನ ಒಂದು ವಿಡಿಯೋ ಮಾಡೋದ್ರ ಮೂಲಕ ತಮಗೆ ಮಾಹಿತಿಯನ್ನ ಕೂಡ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.